ಸೋಮವಾರ ಹಬ್ಬದ ಶುಭಾಶಯಗಳು. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಶಿವ ಎಲ್ಲರಿಗೂ ಒಳ್ಳೇದು ಮಾಡಲೇಬೇಕು. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಶಿವ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ, ಕರ್ನಾಟಕಕ್ಕೆ ಸಿ ಡಿ ಶಿವ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಒಳ್ಳೆಯದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಏನದು ಸಿ ಡಿ ಶಿವು ಅಲಿಯಾಸ್ ಟ್ರಬಲ್ ಶೂಟರ್ ಅಲಿಯಾಸ್ ಬಂಡೆ ಅಲಿಯಾಸ್ ಜೈಲ್ಗೆ ಹೋಗಿ ಬಂದು ಗಿರಾಕಿ ಅಲಿಯಾಸ್ ತಲೆ ಹಿಡ್ದಿರೋ ಏನೋ ಯಾವುದೋ ಮೂವಿಗಳನ್ನ ಹಾಕ್ತಾಯಿದ್ರು ಅಂತ ಟೆಂಟಲ್ಲಿ. ಅದಾದಮೇಲೆ ಜಾಗಗಳನ್ನ ಹೊಡೆದ್ರಂತೆ. ಇದು ಯಾವುದು ನಾವು ಹೇಳ್ತಾ ಇರೋದಲ್ಲ. ಅವರ ಗುರುಗಳಾದ ಎಲ್.ಎನ್. ಮೂರ್ತಿ ಇವತ್ತಿಗೂ ಯೂಟ್ಯೂಬ್ಗೆ ಹೋಗಿ ನೋಡ್ಬೋದು. ಅವ್ರದ್ದು ಎಲ್.ಎನ್. ಮೂರ್ತಿ ಅಂತ ಹೊಡೀರಿ, ಎಪಿಸೋಡ್ 173 ಬರುತ್ತೆ. ಇದೆಲ್ಲ ಒಂದು ಕಡೆ ಇಟ್ಬಿಡೋಣ. ಈ ಶಿವನಿಂದ ಕರ್ನಾಟಕಕ್ಕೆ ಬರೀ ಅಪಚಾರ ಅನಾಚಾರಗಳ ಅಂತಲೇ ಹೇಳ್ತಾ, ಸ್ನೇಹಿತರೆ, ಸಿ ಡಿ ಶಿವು ಅವ್ರನ್ನ ನೋಡಿದ್ರೆ ಒಂದೊಂದು ಗಾದೆ ಮಾತುಗಳು ನೆನಪಿಗೆ ಬರುತ್ತೆ. ಏನು ಅಂದರೆ, ಹುಚ್ಚ ಮುಂಡೆ ಮಗನ ಮದುವೆಯಲ್ಲಿ ಉಂಡೋನೇ ಜಾನ ಒಂದು, ಒತ್ತಿಲ್ದೊತ್ತಲ್ಲಿ ಕೊತ್ತಿ ಮೈನರಿತಂತೆ 2, ಮೂರನೇದೇನಪ್ಪ ಅಂತ ಅಂದರೆ ಇದ್ದಕ್ಕಿದ್ದಂಗೆ ಮಳೆ ಆದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರು 3, ತದನಂತರದಲ್ಲಿ 4ನೇದೇನು ಅಂತ ಅಂದರೆ ಆಡೋ ಐಕ್ಳಿಗೆ ಮದುವೆ ಆದರೆ ಏನಾಗುತ್ತೆ 4, 5ನೇದೇನಪ್ಪ ಅಂತ ಅಂದರೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟರೆ ಏನಾಗುತ್ತೆ, ಕೋತಿ ಕೈಲಿ ಮಾಣಿಕ್ಯ ಕೊಟ್ಟರೆ. ಇದೆಲ್ಲನೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವನು CM ಕುಲನ ಅಥವಾ CM ಅಥವಾ ಏನು ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಇಷ್ಟು ದಿನ ನನಗೆ ಪೆನ್ನು ಪೇಪರ್ ಕೊಡಿ, ಇನ್ನೊಂದು ಕೊಡಿ, ನಾನು ಮೇಕೆದಾಟು ಮಾಡ್ತೀನಿ ಅಂದ. ಇವತ್ತವರೆಗೂ ಅದು DPR ಆಗಿಲ್ಲ. ಅದಾದಮೇಲೆ ನಾನು ಏನೋ ಕಡ್ದು ಕಟ್ಟೆ ಹಾಕ್ತೀನಿ. ಒಕ್ಕಲಿಗ ಸಮಾಜಕ್ಕೆ SM ಕೃಷ್ಣ ಆದಮೇಲೆ ಬಂದಿದ್ದೀವಿ. ಒಕ್ಕಲಿಗ ಸಮಾಜದಲ್ಲಿ ನಾನೇನೋ ಒಂದು ಮಾಡ್ತೀನಿ ಅಂದರೆ, ನಾನು ಹೇಳೋದು ಇವನೇನು ಒಕ್ಕಲಿಗರಿಗೆ ಮಾಡಬೇಕು ಬಿಡಬೇಕು ಕಡ್ದು ಕಟ್ಟೆ ಹಾಕಬೇಕು ಅಂತ ಹೇಳಲ್ಲ. ಈಗ ಜಾತಿ ಅಭಿಮಾನ ಅಂದಾಗ ಒಳ್ಳೊಳ್ಳೆ ಪೋಸ್ಟ್ಗಳು ಇನ್ನೊಂದು ಮತ್ತೊಂದು ಮಗದೊಂದು ಏನೋ ಒಂದು ಆಗಲ್ಲ. ಅದಾದಮೇಲೆ ಒಳ್ಳೆ ಆಡಳಿತ. ನಾನು ಇವತ್ತೂ ಗ್ಯಾರಂಟಿಗೆ ವಿರುದ್ಧ. ಇವನು ಕೆಲವೊಂದು ಗ್ಯಾರಂಟಿಗಳನ್ನ ಏನೇನೋ ಪರಿಷ್ಕರಣೆ ಅಂತ ಮಾಡ್ತಾಯಿದ್ದಾನೆ. ಅದಾದ ನಂತರದಲ್ಲಿ ಈಗ ನಾನು ಹೇಳೋದು, ಬೇರೆ ರಾಜ್ಯದವ್ರಿಗೆ ಕೊಡಲ್ಲ, ಹೊಸ್ದಾಗಿ ಅರ್ಜಿ ಹಾಕಬೇಕು, ಇನ್ನೊಂದು ಹಾಕಬೇಕು. ಆವಾಗ ಸುನಿಲ್ ಕುಂದಕೋಳ ಹೇಳ್ದ ಅಂತ ಅನೌನ್ಸ್ ಮಾಡ್ದಲ್ಲಪ್ಪ, ಆವಾಗ ಇದೆಲ್ಲ ನೆನಪಿಗೆ ಬಂದಿರಲಿಲ್ವೇನಪ್ಪ. ಸಿ ಡಿ ಶಿವು ಅಲಿಯಾಸ್ ಟೆಂಟಲ್ಲಿ ಫಿಲಮ್ ಬಿಡ್ತಿದ್ದವ್ರೆ, ಗೊತ್ತಾಗಲ್ವ ಇದೆಲ್ಲ ಆವಾಗ. ಈಗ ಪರಿಷ್ಕರಣೆ ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಯಾರು ಒಪ್ತಾರೆ? ಅಪ್ಪನಿಗುಡ್ದವ್ರು ಯಾರೂ ಒಪ್ಪಲ್ಲ. ಇದು ಅಪ್ಪನಿಗುಟ್ಟಿರೋ ಮಾತುಗಳು ಹಿಂಗೆ ಆಡಬಾರ್ದು. ಸಿದ್ದರಾಮಯ್ಯ ಹೇಳಿದ್ನಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂದು ಈ ರಾಜ್ಯನ ಕುಲುಗೆಡಿಸಿ ಹದಗೆಡಿಸಿ ಮಾಡಿ ಹೊಂಟ. ಈಗ ನೀನು ಇದನ್ನು ಇನ್ನೂ ಕುಲುಗೆಡ್ಸೋದಕ್ಕೆ ಹೊಂಟಿದ್ಯಾ. ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಸ್ಟೇಟಸ್ಸು. ಅದೇನಾರ ಇರಲಿ, ಆಯಿತು. ಅಪರೂಪಕ್ಕೆ ಬೈ ಚಾನ್ಸ್ ಆಗಿ ಏನೋ ಒಂದು ಇದರಲ್ಲಿ ನೀನು ಫ್ಲೂಕಲ್ಲಿ ಮುಖ್ಯಮಂತ್ರಿ ಆಗ್ಬಿಟ್ಟೆ. ಯಾರ್ಯಾರಿಗೇನೇನು ತೋರಿಸ್ದೋ, ಯಾರ್ಯಾರಿಗೇನೇನು ಬಿಚ್ಚಿದೋ ಗೊತ್ತಿಲ್ಲ. ಹೇಳ್ತಿದ್ದಲ್ಲ ನೀನು ಕುಮಾರಸ್ವಾಮಿ ಅವ್ರಿಗೆ, ಹಂಗೆ ಸೋನಿಯಾ ಮುಂದೆ ನಿಂದು ಏನೇನು ಬಿಚ್ಚಿದೋ ಅಂದರೆ ಧೈರ್ಯ ಶೌರ್ಯ, ಏನೇನು ತೋರಿಸ್ದೋ ಅಂದರೆ ನೀನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು, ಮುಂದೆ ಮಾಡ್ತಕ್ಕಂಥವನ್ನೆಲ್ಲ CD ಪೆನ್ ಡ್ರೈವ್ಗಳನ್ನೆಲ್ಲ ತೋರಿಸಿ ಆಗಿದೆಯಾ ಸಂತೋಷ. ಆಮೇಲೆ ಮೀಟಿಂಗ್ ತಗೋತೀಯಾ, ಆ ಭಾಷೆ ಆ ಬಾಡಿ ಲ್ಯಾಂಗ್ವೇಜು, ನೀನು ಯಾರಿಗೋ ಟೀ ಕೊಡ್ತಿದ್ದೆ ಅಂತ ಹೇಳ್ತಿರಲ್ಲ, ಅದನ್ನು ನೆನಪುತ್ತೆ. ಅದೇನೇ ನೀನು ಏನು ಮಾಡೋದಕ್ಕೆ ಆಗಲ್ಲ. ಯು ಆರ್ ದ ಪಾರ್ಟ್. ಆಮೇಲೆ ಒಂದು ಘೋಷಣೆ ಮಾಡ್ತೀಯಾ, ಮಕ್ಳುಗಳಿಗೆ ಫ್ರೀ ಪಾಸು ಅಂತ ಅವ್ರ ಕೈಲಿ ಆಲ್ರೆಡಿ ದುಡ್ಡು ಕಟ್ಟಿಸ್ಕೊಬಿಟ್ಟಿರ್ತೀಯ. ಅದು ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ. ನೀನು ಭಾಳ ಬುದ್ಧಿವಂತ ಅಂಥದ್ರಲ್ಲೆಲ್ಲ. ಎಷ್ಟೇ ಅಲ್ಲಿ ನೀನು ಯಾರು ಹೇಳೋ ಕ್ರಿಮಿನಲ್ ಅಲ್ವಾ. ಅದಾದ ನಂತರದಲ್ಲಿ ಲಂಚನ ಆಫೀಸ್ ಇದರಲ್ಲಿ ತಗೋಬಾರ್ದು, ಲಂಚ ಕೊಟ್ಟರೆ ಈ ನಂಬರಿಗೆ ಫೋನ್ ಮಾಡಿ ಅಂತ ಹೇಳ್ತೀಯ. ಆಯಿತು. ಔಟ್ಸೈಡ್ ದ ಆಫೀಸ್ ಕೇಳಿದ್ರೆ ಏನು ಮಾಡೋದು? ಔಟ್ಸೈಡ್ ಈಗ ಪೊಲೀಸ್ ಸ್ಟೇಷನಲ್ಲಿ ಕೆಲವು ಕೇಸ್ಗಳನ್ನ ಹಂಗೆ ಹ್ಯಾಂಡಲ್ ಮಾಡ್ತಾರೆ. ಔಟ್ಸೈಡ್ ದ ಸ್ಟೇಷನ್ನು ಕರೆದು ರಾಜಿ ಮಾಡಿ ಇಷ್ಟು ಕೊಟ್ಬಿಡಿ ಇಷ್ಟು ಬಿಟ್ಬಿಡಿ. ಅದಕ್ಕೆ ಬ್ರೋಕರ್ಗಳು ಯಾರೂ ಅಲ್ಲ, ಅಯೋಗ್ಯ ಆಫೀಸರ್ಗಳು, ತಲೆ ಹಿಡಿದು ತಲೆ ಹೊಡೆದಕ್ಕಂಥ ಆ ಒಂದು ಸರ್ಕಲ್ ಇನ್ಸ್ಪೆಕ್ಟ್ರು, SP DYSP ಎಲ್ರಿಗೂ ಹೇಳಲ್ಲ ಸ್ನೇಹಿತರೆ. 98% ಇಂಥ ಅಧಿಕಾರಿಗಳೇ ಇವತ್ತು ಇರೋದು. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಇವನಿಗೆ ಆಡಳಿತ ಕೊಟ್ಟಿದ್ದು ಆಡೋ ಐಕ್ಳಿಗೆ ಅಂದರೆ ಬಿಡದಿ ಟೌನ್ಶಿಪ್ಪು. ಆಮೇಲೆ ಹುಚ್ಚಮುಂಡೆ ಮಗನ ಮದುವೆಯಲ್ಲಿ ಉಂಡೋನೆ ಜಾಣ ಅಂದರೆ ಇವನ ಹೆಸ್ರು ಹೇಳ್ಕೊಂಡು ಇವನು ರೌಡಿ ಪಟಾಲಮ್ಮ ಇವಾಗ ದುಡ್ಡು ಮಾಡ್ತಾ ಇರೋದು. ಆ್ಯಂಡ್ ದೆನ್ ಹೊತ್ತಲ್ಲಿ ಕೊತ್ತಿ ಮೈನರ್ ಇದ್ದರೆ ಏನು ಕತೆ ಅಂತ ಅಂದರೆ, ಈಗ ಅಲ್ಲಿ ಹೋಗ್ಬಿಟ್ಟು ಯಾರೇ ಒಂದು ಫೋನ್ ನಂಬರ್ ಕೊಟ್ಬಿಡ್ತೀನಿ ಮಾಡಿಬಿಡ್ತೀನಿ, ಲಂಚಕ್ಕೆ ಅಂತಲೇ ಒಂದು ಮಿನಿಸ್ಟ್ರನ್ನ ಇಡ್ತೀನಿ ಅಂತ ಎಲ್ಲ ಬುರುಡೆ ಬಿಡತಕ್ಕಂಥ ಬುರುಡೆ ಶಿವ. ಎಷ್ಟು ಅಂತ ಬುರುಡೆ ಬಿಡ್ತಿರೋ ಗೊತ್ತಿಲ್ಲ. ಆಮೇಲೇನೋ ಇದು ನರೇಂದ್ರ ಮೋದಿ ಅವ್ರಿಗೆ ಹೇಳಿದೆ, ಹೊಗಳ್ಬಿಟ್ರು ಕಡ್ದು ಕಟ್ಟೆ. ಅದು ಪ್ರೆಸ್ ನೋಟ್ ಇರಲ್ವ, ಅಥವಾ ನರೇಂದ್ರ ಮೋದಿ ಹೇಳಿದ್ರೆ ನಂಬೋದು. ನೀನು ಮೊದಲೇ ಬುರುಡೆ ಶಿವ ಬುಂಡೆ ಶಿವ, ನಿನ್ನ ಹೆಂಗಪ್ಪ ನಂಬೋದು?
ಸುಳ್ಳು ಹೇಳೋದಕ್ಕೂ ಒಂದಿರುತ್ತೆ. ಎಲ್ಲರ ಮುಂದೆ ನೆಗೆಪಾಟ್ಲ ಆಗಬೇಡ ಕಣಪ್ಪ, ಸಿಡಿ ಶಿವು ಅದೇನು ಒಕ್ಕಲಿಗ ಸಮಾಜದಲ್ಲಿ ಹುಟ್ಟುಬಿಟ್ಟಿದೆಯೋ, ಅದೇನು ಆ ಸಮಾಜ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಒಕ್ಕಲಿಗ ಸಮಾಜದಲ್ಲಿ ಹೆಟ್ಟಿದ್ರಲ್ಲ ಭಾಳ ಇದು ಅಂತ. ಅದಕ್ಕೆ ಇನ್ನು ಮುಂದೇನಾದರೂ ನೀವು ಓಟ್ನ ಹೆಟ್ಟುತ್ತೀರಲ್ಲ, ದಯವಿಟ್ಟು ಒಳ್ಳೆ ವ್ಯಕ್ತಿಗಳಿಗೆ, ಒಳ್ಳೆ ರಾಜ್ಯಕ್ಕೆ, ರೈತರಿಗೆ, ಸರ್ವ ಜನಾಂಗಕ್ಕೂ, ಯಾರು ಈಗ ಇರೋದ್ರಲ್ಲಿ ಕುಮಾರಸ್ವಾಮಿ ದಿ ಬೆಸ್ಟು. ಸೊ ನನ್ನ ಹೆಮ್ಮೆಯ ಕುಮಾರಸ್ವಾಮಿ, ನಮ್ಮ JDS ಪಕ್ಷಕ್ಕೆ ದಯಮಾಡಿ ಇಂಥ ನಕಲಿ ಒಕ್ಕಲಿಗರನ್ನ ಒದ್ದೋಡಿಸಿ ಅಸಲಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಹೇಳಬೇಕು ಅನ್ನಿಸ್ತು ಲಂಚದ ಬಗ್ಗೆ. ಪಾಪ ಆಮೇಲೆ ಭೂತದ ಬಾಯಲ್ಲಿ ಭಗವದ್ಗೀತೆ ನಾವು ಕೇಳ್ದಂಗೆ ಆಯ್ತದೆ. ಇವೆಲ್ಲ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇಂಥ ಅಯೋಗ್ಯನಿಗೆ ಆ ಭಗವಂತ ಅದು ಹೆಂಗೆ ಆಶೀರ್ವಾದ ಮಾಡ್ತಾನೋ, ಅಥವಾ ಅದು ಏನು ಅಜಯ ಅಂತನಲ್ಲ, ನಕಲಿ ಅಜಯನೋ ಅಲ್ಲ, ದೇವರು ಇದ್ದಾರೆ ರೀ, ನಾನು ಎಲ್ಲರನ್ನೂ ನಂಬ್ತೀನಿ. ಆದರೆ ಆರೋಗ್ಬೇಕಾದ್ರೆ ದೀಪ ತುಂಬ ಜೋರಾಗಿ ಉರಿತದಂತೆ. ಹಂಗೆ ಶಿವಕುಮಾರ್ ಕಥೆನೂ ಅದೇ ಆಗ್ಬೋದು ಮುಂದೆ. ಹೆಂಗೆ ಸಿದ್ದರಾಮಯ್ಯ ನಾನೇ ಅಂತಿದ್ದ, ಒಂದು ಸೆಷನಲ್ಲಿ ಅವನಿಗೆ ಅವಕಾಶ ಮಾಡಿದೆ, ಏನಕ್ಕೆ ರಾಜೀನಾಮೆ ಕೊಡ್ತಾಯಿದ್ದೀನಿ, ಏನಕ್ಕೆ ಬಿಡ್ತಾಯಿದ್ದೀನಿ ಅಂತ ಒದ್ದೋಡಿಸಿದ್ರು. ದೇವರಾಜ ಅರಸನ್ನ ಹೆಂಗೆ ಒದ್ದೋಡಿಸಿದ್ರು, ಇವನು ಹಂಗೆ ಒದ್ದೋಡಿಸಿದ್ರು. ಅವನು ಗೂಂಡ ಮುಖ್ಯಮಂತ್ರಿ, ಇವನು ಪುಂಡ ಮುಖ್ಯಮಂತ್ರಿ. ಸೊ ದಿಸ್ ಆರ್ ಆಲ್ ದ ಸಿಮಿಲಾರಿಟೀಸ್. ಆಮೇಲೆ ನಾವು ಏನು ಮಾಡ್ತೀವಿ ಅದನ್ನು ಉಣ್ತೀವಿ. ಸೊ ಶಿವಕುಮಾರ ಮಾಡೋದು ಅವನೇ ಉಣ್ಬೇಕು. ರೈತರ ವಿಷಯಕ್ಕೆ ಹೋಗೋನೆ, ಯಾವುದೇ ಕಾರಣಕ್ಕೂ ಅವನು ಉದ್ಧಾರ ಆಗೋಲ್ಲ. ಅಕಸ್ಮಾತ್ ರೈತರ ಬಗ್ಗೆ ಗೊತ್ತಿಲ್ಲ ಏನು ಅಂತ ಅಂದರೆ, ನಮ್ಮ ಅಪ್ಪ ರೈತ, ನಿಮ್ಮವ್ವ ಇನ್ನೂ ಬದುಕೋರಲ್ಲ ಗೌರಮ್ಮನವರು, ಅವ್ರನ್ನ ಕೇಳು ರೈತರು ಬದುಕೇನು ಎತ್ತ ಅಂತ ಹೇಳ್ತಾರೆ. ಗೊತ್ತಾಗಿಲ್ಲ ಅಂದರೆ ಬೇರೆ ಮಿಕ್ಕಂಥ ತಾಯಂದ್ರನ್ನ ಕೇಳೋ ಗೊತ್ತಾಗುತ್ತೆ. ಆದರೆ ಇದು ಒಳ್ಳೆಯದಲ್ಲ. ನಿನಗೆ ಹೆಣ್ಮಕ್ಳು ಶಾಪ, ರೈತರು ಶಾಪ, ವಿದ್ಯಾರ್ಥಿಗಳ ಶಾಪ ನಶಿಸ್ಬಿಡ್ತೀಯ. ಉದಾಹರಣೆಗೆ ಕೇಂದ್ರ ಸರ್ಕಾರ ತರಬೇಕು ಅಂತ ಇರ್ತಕ್ಕಂಥದ್ದು APMC ಕಾಯ್ದೆಗಳು ಯಾಕೆ ವಾಪಸ್ ತಗೊಂಡ್ರು ಒಂದು. ಅದಾದಮೇಲೆ ನಂದಿಗ್ರಾಮ ಹೆಂಗೆ ಹೋರಾಟ ಆಯಿತು, ಇಲ್ಲೇ ಕರ್ನಾಟಕದಲ್ಲೇ ಕೋಲಾರ ಜಿಲ್ಲೆ ಚನ್ನರಾಯಪಟ್ಟಣ ಹೆಂಗೆ ಆಯಿತು. ಸೊ ನಿನ್ನೂ ಹಾಗೆ ತೊರೆದು ಬಿಡ್ತಾರೆ ಶಿವಕುಮಾರ. ಏನೋ ಯಾವ ಒಂದು ಕರ್ಮಕ್ಕೋ ಏನೋ ಯಾವ ಒಂಥರ ಶನಿ ಥರ ಬಂದ್ಬಿಟ್ಟಿದ್ಯಾ ನೀನು. ಸೊ ಸ್ನೇಹಿತರೆ, ಸೋಮವಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಮತ್ತೊಂದು ವಿಷಯದೊಂದಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.